ಪಂಚಾಯಿತಿ ವ್ಯಾಪ್ತಿಯ ಬೋಸೆದೇವರಹಟ್ಟಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಭಾನುವಾರ ಸಂಭ್ರಮದಿಂದ ನೆರವೇರಿತು. ಗ್ರಾಮದ ಶ್ರೀ ವೀರಾಂಜನೇಯ ದೇವಾಲಯ ಆವರಣದಲ್ಲಿ ಉತ್ಸವ ಜರುಗಿತು. ಸುಮಾರು 18 ಅಡಿ ಎತ್ತರದ ಮರದಿಂದ ನಿರ್ಮಿಸಿದಂತಹ ರಥವನ್ನು ನಾನಾ ಹೂವಿನ ಹಾರಗಳು ಹಾಗೂ ಬಾವುಟಗಳಿಂದ ಅಲಂಕರಿಸಲಾಗಿತ್ತು. ರಥದ ಗಾಲಿಗಳಿಗೆ ಗ್ರಾಮದ ಯಜಮಾನ ವಂಶಸ್ಥರಿಂದ ಬಲಿ ಅನ್ನವನ್ನು ಸಮರ್ಪಿಸಿ ಪೂಜೆಯನ್ನ ನೆರವೇರಿಸಿದರು. ನಂತರ ಸುಮಾರು 10 ಕೆಜಿ ತೂಕವಿರುವ ಲೋಹದ ಉತ್ಸವ ಬೋಸೆದೇವರಹಟ್ಟಿ ಗ್ರಾಮದಲ್ಲಿ ಭಾನುವಾರ ಶ್ರೀ ವೀರಾಂಜನೇಯ ರಥೋತ್ಸವ ಜರುಗಿತು. ಮೂರ್ತಿಯನ್ನು ಪೂರ್ಣ ಪೂಜೆಯ ನಂತರ ದೇವಾಲಯದಿಂದ ಹೊರತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಗಾಲಿ ಪೂಜೆ ಹಾಗೂ ರಥ ಪೂಜೆಯ ನಂತರ ರಥವನ್ನ ಪಾದಗಟ್ಟೆಯವರೆಗೆ ಎಳೆಯಲಾಯಿತು. ರಥೋತ್ಸವಕ್ಕೆ ಮುಂಚೆ ರಥದ ಮೇಲಿನ ಮುಕ್ತಿ ಬಾವುಟವನ್ನ ಹರಾಜು ಹಾಕಲಾಯಿತು. ಗ್ರಾಮದ ದೊಡ್ಡ ಬೋಸಜ್ಜರ ವಂಶಸ್ಥರ ಸಣ್ಣ ಬೋಸಯ್ಯ 30,000 ರೂಪಾಯಿಗಳಿಗೆ ಬಾವುಟವನ್ನ ಪಡೆದರು. ಮಹಾಮಂಗಳಾರತಿ ನಂತರ ರಥೋತ್ಸವಕ್ಕೆ ಗ್ರಾಮಸ್ಥರು ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಪೂಜಾರಿ ಜುಗಲಯ್ಯ, ಸಿ ಧನಂಜಯ್, ಡಿ.ಬಿ. ಬೋರಯ್ಯ, ಮಲ್ಲಕ್ ಬೋರಯ್ಯ, ಪ್ರಕಾಶ್, ಜಿ.ಪಿ. ಮುದಿಯಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಸುನೀತಾ, ಜಿ.ಪಿ. ಮುದಿಯಪ್ಪ, ಬೋಸಮ್ಮ ಮಂಜುನಾಥ್, ಪಿ. ಓಬಯ್ಯ ದಾಸ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್, ಮಾಜಿ ಸೈನಿಕ ರಂಗಸ್ವಾಮಿ, ಮುನಿಯಪ್ಪ, ಸಿದ್ದಯ್ಯ, ಬೋರಯ್ಯ, ಚಿನ್ನಯ್ಯ, ತಿಪ್ಪೇಸ್ವಾಮಿ, ಬಸವರಾಜ್ ಸೇರಿದಂತೆ ಸಮಸ್ತ ಬೋಸೆದೇವರಹಟ್ಟಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ.